ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಹನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ನಾನಿವತ್ತು ಟೊಮೆಟೊ ಬೆಳೆಗಾರರ ಕುರಿತು ಒಂದು ಪರಿಸ್ಥಿತಿಯನ್ನ ವಿವರಣೆ ಮಾಡ್ತೀನಿ. ಯಾಕೆಂತಂದ್ರೆ ಟೊಮೆಟೊ ಬೆಳೆದಿರತಕ್ಕಂಥ ರೈತರು ಇವತ್ತು ಕಣ್ಣೀರು ಹಾಕಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದೊಂದು ಬಾರಿ ಟೊಮೆಟೊ ಬೆಲೆ ಗಗನಕ್ಕೆ ಏರುತ್ತೆ. ಅದು 100 ರೂಪಾಯಿ ಕೆಜಿಯಿಂದ ಹಿಡಿದು 150 ರೂಪಾಯಿ ಕೆಜಿಗೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ರೈತರು ಕೂಡ ಈ ಬಾರಿ ಹೆಚ್ಚಿನ ದರ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ತಮ್ಮ ಸಣ್ಣ ಏನು ಬೋರ್ವೆಲ್ ನೀರು ಬಳಸ್ತಾರೆ, 1 ಎಕರೆ 2 ಎಕರೆಯಲ್ಲಿ ಕೂಡ ಟೊಮೆಟೊ ಬೆಳೆಯನ್ನು ಕೂಡ ಬೆಳೆದಿರ್ತಕ್ಕಂಥ ರೈತರು ಇವತ್ತು ಸಂಕಷ್ಟಕ್ಕೆ ಸಿಲುಕ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ಟೊಮೆಟೊ ದರ ದಿಢೀರ್ ಅಂತೇಳಿ ಕುಸಿತ ಆಗಿರ್ತಕ್ಕಂಥದ್ದು. ಅದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಸುತ್ತಮುತ್ತ ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಟೊಮೆಟೊ ಬೆಳೆಯನ್ನು ಕೂಡ ಈ ಬಾರಿ ರೈತರು ಬೆಳೆದಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಕಳೆದ 4-5 ದಿನಗಳಿಂದ ಕೂಡ ಟೊಮೆಟೊ ದರದಲ್ಲಿ ಕೂಡ ಸಾಕಷ್ಟು ಕುಸಿತ ಕೂಡ ಕಂಡಿರ್ತಕ್ಕಂಥದ್ದು. ಕೇವಲ ಒಂದು ಬಾಕ್ಸ್ 100 ರೂಪಾಯಿಯಿಂದ 80 ರೂಪಾಯಿ ಮಾತ್ರ ಆ ಒಂದು ದರ ಕುಸಿತ ಆಗಿರ್ತಕ್ಕಂಥದ್ದು. ಕಳೆದ ಒಂದು ವಾರದಿಂದಷ್ಟೇ ಒಂದು ಟೊಮೆಟೊ ಬಾಕ್ಸ್ಗೆ 1000 ರೂಪಾಯಿಯಿಂದ 1200 ರೂಪಾಯಿ ಕೂಡ ಮಾರಾಟ ಆಗ್ತಕ್ಕಂಥ ಟೊಮೆಟೊ ಬೆಲೆ ಇವತ್ತು ದಿಢೀರ್ ಅಂತೇಳಿ ಕುಸಿತ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಪರಿತಪಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅದು ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಈ ಬಾರಿ ಒಂದೇ ಬೆಳೆ ಮಾತ್ರ ಬೆಳೆದಿರ್ತಕ್ಕಂಥದ್ದು, ಅದು ಮಳೆಗಾಲ ಬೆಳೆ ಮಾತ್ರ. ಯಾಕೆಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ 2ನೇ ಬೆಳೆಗೆ ಕೂಡ ನೀರನ್ನು ಕೂಡ ಬಿಟ್ಟಿಲ್ಲ. ಆ ನಿಟ್ಟಿನಲ್ಲಿ ಕೂಡ ರೈತರು ತಮ್ಮಲ್ಲಿರ್ತಕ್ಕಂಥ ಬೋರ್ವೆಲ್ ಏನಿದೆ, ಬೋರ್ವೆಲ್ ಇರ್ತಕ್ಕಂಥ ನೀರನ್ನೇ ಬಳಕೆ ಮಾಡಿ ಅದು 1 ಎಕರೆ 2 ಎಕರೆಯಲ್ಲಿ ಮಾತ್ರ ಟೊಮೆಟೊ ಬೆಳೆಯನ್ನು ಕೂಡ ಬೆಳೆದಿರ್ತಕ್ಕಂಥದ್ದು. ಅದು 1 ಎಕರೆಗೆ 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಕೂಡ ರೈತರು ಖರ್ಚನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಇಲ್ಲಿ ಟೊಮೆಟೊ ದರ ದಿಢೀರ್ ಅಂತ ಕುಸಿತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಟೊಮೆಟೊ ಮಾರಾಟ ಮಾಡಲಿಕ್ಕೆ ಎಪಿಎಂಸಿ ತರಲಿಕ್ಕೆ ಕೂಡ ಸರಬರಾಜು ಖರ್ಚು ಕೂಡ ಅವರಿಗೆ ವಾಪಸ್ ಬರದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಏನ್ ಟೊಮೆಟೊ ತಗೊಂಡಿದ್ದೀರಾ? ಹ್ಞೂ ಸರ್, ಎಗ್ಡಳು ಟೊಮೆಟೊ ಸರ್. 8 ಎಕರೆ ಹಾಕಿನಿ ಸರ್ ಟೊಮೆಟೊ. ಬರೀ 50 ರೂಪಾಯಿ ಬಾಕ್ಸ್ ಅಂದ್ರೆ ಸುದ ಹೋಯ್ವಲ್ಲ ಸರ್. ರೈತರು ಹೆಂಗ್ ಉಳಿಬೇಕು ಸರ್? ನಾವು ಬರೀ ಖರ್ಚಿಗೆ ಆಗೋಲ್ಲ ಸರ್. ಅದು ಹೋದ ತಿಂಗಳು ಹೆಂಗಿತ್ತು? ಹೋದ ತಿಂಗಳು 1800 2000 ರೂಪಾಯಿ ಸರ್. 1400 1600 1800 ಅದ್ರಾಗ ಒಂದು ಮನಿ ಕಟ್ಸಿನಿ ಸರ್. ಈಗ ಆ ಮನಿ ಲೀವ್ಸ್ಗೆ ಹಾಕಿ ಇದಕ್ಕೆ ಖರ್ಚಿಟ್ಟಿನಿ ಸರ್. ಈಗ ಆ ಮನಿ ಏನು ಅವ್ನು ರೆಡಿ ಬಿಡ್ತಾನ ಇಲ್ಲ, ಅವ್ನು ಗ್ಯಾರಂಟಿ ಇಲ್ಲ. ಇದ್ರಾಗೆಲ್ಲ ಲಾಸ್ ಆಗಿ ಹೇಳ್ಬಾರ್ದು ಸರ್. ಈಗ ಇನ್ನೇನು ಬದುಕಾಕ ನನಗೆ ಚಾನ್ಸ್ ಇಲ್ಲ ಸರ್. ಈಗ ಇನ್ನೇನು ಎಣ್ಣೆ ಕುಡಿಬೇಕು ಅಷ್ಟ ನಾನೀಗ ಹೇಳ್ಬಾರ್ದು ಸರ್. 6 ಎಕರೆ ಟೊಮೆಟೊ ಹಾಕಿನಿ ಸರ್, 6 ಪೈಸೆ ಲಾಭ ಇಲ್ಲ ಸರ್. ಅದ್ರಾಗ ರೈತರು ಬಾಳೆ ಹಿಂಗಾದ್ರೆ ಹೆಂಗ ಸರ್? ಏನಾರು ಸರ್ಕಾರ ಏನಾರು ಒಂದು ತುತ್ತಿ ಏನಾರು ಸ್ವಲ್ಪ ಪರಿಹಾರ ಏನಾರು ರೈತರಿಗೆ ಏನಾರು ಸ್ವಲ್ಪ ಮಾಡಿಕೊಟ್ನಪ್ಪ ಅಂದ್ರೆ ಉಳ್ಕೊಂತೀವಿ ಸರ್. ಇಲ್ಲನ್ನಪ್ಪ ಅಂದ್ರೆ ಇದ್ದದ್ದು ಆಸ್ತಿ ಓಟು ಅವ್ನು ರೆಡ್ಡಿಯರಿಗೆ ಮಾರಿ ಊರು ಬಿಟ್ಬಿಡ್ತೀವಿ ಸರ್. ಮೆಣಸಿಗೆ ಸ್ವಲ್ಪ ರೇಟ್ ಐತೆ ಸರ್. ಈಗ ಮೆಣಸಿಗೆ ಹಾಕಿಲ್ಲ ಸರ್, ಟೊಮೆಟೊ ಹಾಕಿನಿ ಸರ್. ನಾನು ಟೊಮೆಟೊ ಹಾಕಿ ಹೇಳ್ಬಾರ್ದು ಸರ್. ಬಾಳೆ ಅಲ್ಲಿ ಎಲ್ಲೇ ಜಗಳ ಆಗ್ತದೆ, ಅದಕ್ಕೋಸ್ಕರ ಹ್ಞೂ ಸರ್. ಅದು ಅತ್ಲ ಮಾಲು ಖರ್ಚಾಗಲ್ಕ ಹೋಗಲ್ಲ ಸರ್. ಅದು ಆ ಜಗಳಕ್ಕೆ ನಾವು ರೈತರು ಎಣ್ಣೆ ಕುಡಿಬೇಕನ್ ಸರ್. ಹೇಳ್ಬಾರ್ದು ಸರ್. ಇದಿಲ್ಲ ಬರೀ ಬಾಡಿಗೆಲ್ಲ ಸರ್, 50 ರೂಪಾಯಿ ಬಾಡಿಗೆ ಸರ್. ಅವ್ರದ್ದು ಕೂಲಿ ಏನು, ಎಣ್ಣೆ ಹೊಡೆದದ್ದೇನು, ನೀರು ಕಟ್ಟಿದ್ದೇನು ಹೇಳ್ಬಾರ್ದು ಸರ್. 2 ಎತ್ತು ಮಾರಿನಿ ಸರ್ ಇದ್ರ ಕಾಲಾಗ. 2 ಬಸವಣ್ಣ ಬಂಗಾರದಂತ ಎತ್ತುಗಳು ಮಾರಿನಿ ಸರ್ ನಾನು. ಹೇಳ್ಬಾರ್ದು ಸರ್. ಅದನ್ನ ಹೇಳಿದ್ನಪ್ಪ ಕಣ್ಣೀರು ಬರ್ತಾವೆ ಸರ್. ನಾನು ಹೇಳ್ಬಾರ್ದು ಸರ್. 6 ಎಕರೆ ಹಾಕಿ ಸರ್ 10 ರೂಪಾಯಿ ಒಂದು ಅಗಿ ಸರ್. ಅಗಿ 10 ರೂಪಾಯಿ ಒಂದು ತಾಂಬಂದು ಹಚ್ಚಿನಿ ಸರ್. ಈ ಸಲ ರೈತರದ್ದು ಬರೀ 50 ರೂಪಾಯಿ 60 ರೂಪಾಯಿ ಬಾಕ್ಸ್ ಟೊಮೆಟೊ ಮಾರ್ತಾಯಿದಾರೆ. ಆದರೆ ಹೋದ ಸಲ 1200 1500 1800 ಮಟನ ಆಗಿದೆ. ಈ ಸಲ ಅಲ್ಲಿ ಜಗಳ ಆಗಿದ್ದ ಕಾರಣಕ್ಕೆ ಈ ಥರ ಎಲ್ಲ ಕುಸಿತೋಗ್ಬಿಟ್ಟಿದೆ. ಆದರೆ ಜನ ಹಿಂಗಾದರೆ ಪಾಪ ಬಡವರು ಹೆಂಗೆ ಬದುಕೋದು? ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕು. ಸರ್ಕಾರಲಿದ್ದ ಅವ್ರಿಗೆ ಕೊಟ್ಟರೆ ನೆಮ್ಮದಿ ಆಗಿರ್ತಾರೆ. ಏನಾದರೂ ಒಂದು ಪರಿಹಾರ ಮಾಡಿ. ರೈತರಿಗೆ ಒಂದು ಸ್ವಲ್ಪ ಪರಿಹಾರ ಕೊಟ್ಟರೆ ಅವರು ನೆಮ್ಮದಿಯಾಗಿ ಏನಾದರೂ ಒಂದು ಇದು ಮಾಡ್ತಾರೆ. ಇಲ್ಲ ರೈತರು ಪೂರ್ತಿ ಕಂಗಾಲಾಗ್ಬಿಡ್ತಾರೆ. ಹಿಂಗೆ ಜಗಳ ಅಲ್ಲಿ ಹಂಗಾಗಿದ್ದ ಸಲುವಾಗಿ ಹಂಗಾಗಿತ್ತೋ ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಕೂಡ ಯುದ್ಧ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಂದ ತರಕಾರಿ ಕೂಡ ಬೇರೆ ಕೂಡ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇಲ್ಲೇ ತರಕಾರಿ ಇಲ್ಲೇ ಹೆಚ್ಚು ಸಿಗ್ತಕ್ಕಂಥ ಹಿನ್ನೆಲೆಯಲ್ಲಿ ದರ ಕೂಡ ದಿಢೀರಾಗಿ ಕುಸಿತ ಆಗಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಟೊಮೆಟೊ ದರ ಕೂಡ ದಿಢೀರ್ ಅಂತ ಕುಸಿತಾಗಿ ಈಗ ರೈತರು ಸಾಕಷ್ಟು ನಷ್ಟ ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ರೈತರು ಪ್ರತಿನಿತ್ಯ ಎಪಿಎಂಸಿಗೆ ಟೊಮೆಟೊವನ್ನು ಮಾರಾಟ ಮಾಡ್ಲಿಕ್ಕೆ ಬರ್ತಾರೆ. ಆದರೆ ಅಲ್ಲಿ ಒಂದು ಖರೀದಿ ಆಗ್ಲಾರ್ದೇ ರೈತರು ಎಪಿಎಂಸಿಯಲ್ಲೇ ಇಡೀ ರಾತ್ರಿ ಕಾಯಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಕ್ಕಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ರೈತರು ಸರ್ಕಾರವನ್ನ ಕೂಡ ಒತ್ತಾಯ ಮಾಡ್ತಾರೆ. ಯಾಕೆಂದ್ರೆ ಪ್ರತಿ ವರ್ಷ ಟೊಮೆಟೊ ದರ ಕೂಡ ಹೆಚ್ಚು ಇರ್ತಾ ಇತ್ತು. ಆ ನಿಟ್ಟಿನಲ್ಲಿ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಟೊಮೆಟೊ ದರ ಹೆಚ್ಚಾಗಬಹುದು, ನಮಗೂ ಕೂಡ ಲಾಭ ಆಗ್ಬೋದು ಅನ್ನೋಟ್ಟಲ್ಲಿ ಕೂಡ ರೈತರು ಕೂಡ ಸಾಕಷ್ಟು ನಿರೀಕ್ಷೆ ಇದ್ರು. ಆದರೆ ರೈತರಿಗೆ ಒಂದು ರೀತಿಯಲ್ಲಿ ಆಘಾತ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ದರ ದಿಢೀರ್ ಅಂತ ಕುಸಿತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರಿಗೆ ಸಂಕಷ್ಟದ
ಪರಿಸ್ಥಿತಿಗೆ ಸಿಲುಕಿರ್ತಕ್ಕಂಥದ್ದು. ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.